ಹಲೋ ಫ್ರೆಂಡ್ಸ್, ಸ್ಮಿತ್ಸ್ ಕಿಚನ್ಗೆ ಸ್ವಾಗತ. ಇವತ್ತು ಗೋಬಿ ಪರಾಟ ಮಾಡೋದನ್ನು ಹೇಗೆ ಅಂತ ನೋಡೋಣ ಬನ್ನಿ. ಆ್ಯಕ್ಚುಲಿ ಇದು ತುಂಬ ಸರಳವಾಗಿ ಮಾಡೋವಂಥ ಪರಾಟ. ಓಕೆ, ಪರಾಟ ಮಾಡೋಕ್ಕೆ ಏನೇನು ಸಾಮಗ್ರಿಗಳನ್ನು ನಾನು ತಗೊಂಡಿದ್ದೀನಿ ಅಂತ ತೋರಿಸ್ತೇನೆ. ಇಲ್ಲಿ ನಾನೇನು ಮಾಡಿದ್ದೀನಿ ಅಂದರೆ ಬಿಸಿನೀರಲ್ಲೇ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಗೋಬಿನ ತೊಳ್ಕೊಂಡು ಸಣ್ಣಗೆ ನಾನು ತುರ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ. ಆಮೇಲೆ ಮಸಾಲೆಗೆ ಕೊತ್ತಂಬರಿ ಕಾಳಿನ ಪೌಡರ್, ಅರಿಶಿಣ, ಜೀರಿಗೆ ಪುಡಿ, ಖಾರದ ಪುಡಿ, ಆಮೇಲೆ ಉಪ್ಪು, ಇದು ಇಷ್ಟು ತಗೊಂಡಿದ್ದೀನಿ. ಉಪ್ಪು, ಆಮೇಲೆ ಹಸಿ ಶುಂಠಿನ ತುರ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ನಾನು ತುರಿದಿದ್ದೀನಿ. ಹಸಿ ಶುಂಠಿ, ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಬಂದು ಚೀಸ್ ಕ್ಯೂಬು. ಇದು ಆಪ್ಷನಲ್ಲು, ನಿಮಗೆ ಬೇಕಿದ್ದರೆ ಹಾಕೋಬೋದು, ಇಲ್ಲ ಅಂದರೆ ಇಷ್ಟೇ ಸಾಮಗ್ರಿಗಳಿಂದ ನೀವು ಪರಾಟ ಮಾಡ್ಕೋಬೋದು. ಮಕ್ಕಳಿಗೆ ಇಷ್ಟ ಆಗುತ್ತಲ್ವ ಚೀಸು, ಸೊ ಅದಕ್ಕೆ ಟ್ರೈ ಮಾಡೋಣ ಅಂತ ನಾನು ಹಾಕೋತಾ ಇದ್ದೀನಿ. ಸೊ ಇದು ಬಂದು ಗೋಧಿ ಹಿಟ್ಟನ್ನು ನಾದ್ಕೊಳ್ಳೋಕ್ಕೆ ಸ್ವಲ್ಪ ನೀರು. ಬನ್ನಿ ಇವಾಗ ನೋಡೋಣ ಹೇಗೆ ಮಾಡೋದು ಅಂತ, ಪರಾಟ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇವಾಗ ನಾವು ಹಿಟ್ಟು ನಾದ್ಕೊಂಡು ಇಟ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ಸ್ವಲ್ಪ ನೀರು ಹಾಕಿ ಹಿಟ್ಟು ಮಾಡ್ಕೊಳ್ಳೋಣ. ಹಿಟ್ಟು ಮಾತ್ರ ಮೆತ್ತಗಿರಬೇಕು ಒಂದು ಸ್ವಲ್ಪ, ಇಲ್ಲ ಅಂದರೆ ಒಡೆದೋಗುತ್ತೆ ಪರಾಟ ಎಲ್ಲ. ಲಟ್ಸೋವಾಗ ಸ್ಟಫಿಂಗ್ ಎಲ್ಲ ಹೊರಗಡೆ ಬಂದು. ಸೊ ವೀಕ್ಷಕರೇ, ಇವಾಗ ಹಿಟ್ಟು ನಾದಾಗಿದೆ ನೋಡಿ, ಇಷ್ಟಿರಬೇಕು, ಇಷ್ಟು ಮೆತ್ತಗೆ ಇದೆ. ಸೊ ಇದನ್ನು ಒಂದು 10ರಿಂದ 15 ನಿಮಿಷ ನೆನೆಯೋಕೆ ಬಿಟ್ಬಿಡೋಣ. ಅಲ್ಲಿವರೆಗೂ ನಾವು ಚೀಸ್ ಕ್ಯೂಬನ್ನು ತುರ್ಕೊಂಡು ಇಟ್ಕೊಳ್ಳೋಣ. ಈಗ ನಾನು ಒಂದು ಚಿಕ್ಕ ತುರಿಯೋ ಮನೆ ತಗೊಂಡಿದ್ದೀನಿ. ಚೀಸ್ ತುರಿದಿದ್ದೀನಿ, ಕೊತ್ತಂಬರಿ ಸೊಪ್ಪಿದೆ. ಸೊ ನೆಕ್ಸ್ಟ್ ಬಂದು ಒಂದು ಬಾಣಲಿಲಿ ನಾನು ತುರಿದಿರೋ ಗೋಬಿನ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ಸ್ವಲ್ಪ ನೀರೆಲ್ಲ ಹೋಗೋವರೆಗೂ, ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹುರ್ಕೊಳ್ಳೋಣ. ಅರ್ಧ ಸ್ಪೂನ್ ಕೊರಿಯಂಡರ್ ಪೌಡರ್ ಹಾಕೋಣ, ಸ್ವಲ್ಪ ಅರಿಶಿಣ, ಮತ್ತು ಅರ್ಧ ಸ್ಪೂನ್ ಜೀರಿಗೆ ಪುಡಿ. ಆಮೇಲೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಖಾರ. ನಿಮ್ಗೆ ಜಾಸ್ತಿ ಬೇಕಿದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲಾಂದರೆ 1/2 ಟೇಬಲ್ ಸ್ಪೂನ್ ಸಾಕಾಗುತ್ತೆ. ಆಮೇಲೆ ಹಸಿ ಶುಂಠಿನ ತುರಿದಿಟ್ಕೊಂಡಿದ್ದೀನಲ್ಲ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಏನು ಮಾಡೋಣ ಲಾಸ್ಟ್ಗೆ, ಆಮೇಲೆ ಮೇಲ್ಗಡೆ ಸ್ವಲ್ಪ ಹಾಕ್ಕೊಳ್ಳೋಣ. ಇವಾಗ ಇದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ತಿರ್ಗಾ ಹುರ್ಕೊಳ್ಳೋಣ. ಸೊ ಇವಾಗ ಇದು ರೆಡಿ ಆಗಿದೆ ವೀಕ್ಷಕರೇ, ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಇವಾಗ ಇದ್ರ ಮೇಲ್ಗಡೆ ಸ್ವಲ್ಪ ಚೀಸ್ ಹಾಕೊಳ್ಳೋಣ. ಆಮೇಲೆ ಕೊತ್ತಂಬರಿ ಸೊಪ್ಪು. ನಿಮಗೆ ರೌಂಡ್ಗೆ ಈ ಥರ ಹಿಂಗೆ ರೌಂಡ್ಗೆ ಮಾಡೋಕ್ಕೆ ಬರಲಿಲ್ಲ ಅಂದರೆ ಒಂದು ಸಿಂಪಲ್ ವಿಧಾನ ಹೇಳ್ಕೊಡ್ತೇನೆ. ಜಸ್ಟ್ ಇದನ್ನು ತಗೊಂಡು ಇದು ಫೋರ್ ಈ ಥರನೂ ಮಡ್ಚಿಬಿಟ್ಟು, ಇದು ಈಸಿ ವೇ. ಯಾರಿಗೆ ಅದು ರೌಂಡ್ ಸ್ಟಫಿಂಗ್ ಮಾಡೋಕ್ಕೆ ಬರಲ್ಲ ಅಲ್ವಾ, ಅವ್ರಿಗೆ ಇದು ಈಸಿ ವೇ ಆಗಿ ಹಿಂಗೆ ಮಾಡಿಕೊಂಡು ಲಟ್ಟಿಸ್ಕೋಬೋದು ನೀವು.
ಬೆಂದ ಮೇಲೆ ಸ್ವಲ್ಪ ಎಣ್ಣೆ ಇದು ಮಾಡಿ